ಅವರು ಸದನದಲ್ಲಿ ಹೇಳಿದ್ದು ನುಡಿದಂತೆ ನಡೀತೀವಿ ಅನ್ನೋದಾದರೆ ನಡೆಸ್ಕೊಳ್ಬೇಕು. ನಡೀದೇ ಇದ್ದರೆ ನಾವು ಮಾತಾಡ್ತೀವಿ. ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಈ ಥರದ ದೈವ ಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಹೆಚ್ಚು ಒತ್ತು ಕೊಟ್ಟಿರೋದು. ರಾಮಾಯಣ ಸರ್ಕ್ಯೂಟು ಯೋಜನೆಯೂ ಕೂಡ ಕೇಂದ್ರ ಸರ್ಕಾರದ ಒಂದು ಪರಿಧಿ ಒಳಗಡೆ ಇದೆ. ನಾವು ಕೂಡ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಅಂಜನಾದ್ರಿಯ ಸಮಗ್ರ ಯೋಜನೆ, ಅಭಿವೃದ್ಧಿ ಯೋಜನೆಯ ನೀಲನಕಾಸೆಯನ್ನು ತಯಾರಿಸಿ ಅದಕ್ಕೆ 120 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಮಂಜೂರಾತಿಯನ್ನು ಕೊಟ್ಟಿದ್ವಿ. ಹಾಗಾಗಿ ಅವ್ರು ಮಾಡದೇ ಇದ್ದರೆ ಇನ್ನೊಂದು 2 ವರ್ಷ, 2.5 ವರ್ಷ, ಇವತ್ತು ಎಲೆಕ್ಷನ್ ನಡೆದ್ರೂ ಬಿ ಜೆ ಪಿ ಸರ್ಕಾರನೇ ಬರುತ್ತೆ ಅಂತ ಜನ ಮಾತಾಡ್ತಾರೆ, ಬಿ ಜೆ ಪಿನೇ ಬರುತ್ತೆ ಅಂತ ಜನ ಮಾತಾಡ್ತಾರೆ. ಹಾಗಾಗಿ ಅವ್ರು ಮಾಡದೇ ಇದ್ದರೆ ನಾವು ಮಾಡ್ತೀವಿ. ಬಿಹಾರಲ್ಲಿ ಇನ್ನೊಂದು ಕಡೆ ಅಂದ್ರೆ ಪ್ರಧಾನಮಂತ್ರಿ ಮೋದಿ ವಿರುದ್ಧ ವಿರೋಧ ಪಕ್ಷಗಳು ತಾಯಿ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ. ಮೋದಿಜಿಯವರೇ ಹೇಳಿದಾರಲ್ಲ, ಅವ್ರ ತಾಯಿ ದೇಶ ಸೇವೆಗಾಗಿ ಮಗನನ್ನು ಹೆತ್ತುಕೊಟ್ಲು ಅಂಥ ಪುಣ್ಯಾತ್ಗೀತಿ. ಇವತ್ತು ಜಾಗತಿಕ ನಾಯಕರು ನರೇಂದ್ರ ಮೋದಿಯವರು. ನಿಂದಕರಿರಬೇಕು, ಹಂದಿ ಕೇರಿ ಸುದ್ದಿ ಮಾಡಿದ ಹಂಗ ಅಂತ ದಾಸರು ಹೇಳಿದ್ದಾರೆ. ಹಾಗೆ ನಿಂದಕರು ಹಂದಿ ಇದ್ದಂಗೆ, ಹಂದಿ ಕೆಲಸನ ಹಂದಿ ಮಾಡ್ತವೆ. ಆನೆ ಹೋಗ್ತಿರುತ್ತೆ, ಡ್ಯಾಶ್ ಬಗ್ಳುತ್ತಾ ಇರುತ್ತೆ.